ಹೊಳೆನರಸೀಪುರ ಪಟ್ಟಣದ ಕುರುಯಿನಶೆಟ್ಟಿ ಜನಾಂಗದ ಶ್ರೀರಾಮ ಮಂದಿರದಲ್ಲಿ 96ನೇ ವರ್ಷದ ಧನುರ್ಮಾಸ ತಿಂಗಳ ಭಜನಾ ಮಹೋತ್ಸವವು ಡಿಸೆಂಬರ್ 17ರಂದು ಪ್ರಾರಂಭಗೊಂಡಿದ್ದು, ಸಂಪ್ರದಾಯದ ಆಚರಣೆಯಲ್ಲಿ ಶ್ರೀರಾಮನ ಭಕ್ತರು ತೊಡಗಿಸಿಕೊಂಡು ಸಂಸ್ಕೃತಿಯ ಪಾಲನೆ ಮಾಡುವ ಜೊತೆಗೆ ಭಜನಾ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ನೀಡುತ್ತಾ ಸಾಗಿದ ಆಚರಣೆಯು ಸಂಕ್ರಾಂತಿ ಹಬ್ಬದ ದಿನದಂದು ಸಂಪನ್ನವಾಯಿತು. ಧನುರ್ಮಾಸ ಭಜನಾ ಮಹೋತ್ಸವವನ್ನು 1928ರಲ್ಲಿ ದಿವಂಗತರಾದ ಶ್ರೀನಿವಾಸ್, ನಾಗರಾಜ್, ರಂಗಸ್ವಾಮಿ, ಕೃಷ್ಣಪ್ಪ, ಪುಟ್ಟಸ್ವಾಮಿ, ವಸಂತಯ್ಯ ಹಾಗೂ ಇತರರು ಪ್ರಾರಂಭಿಸಿದ್ದರು. ಅಂದಿನಿಂದ ನಿರಂತರವಾಗಿ ಜರುಗುತ್ತಿರುವ ಭಜನಾ ಮಹೋತ್ಸವವನ್ನು ಕಳೆದ 38 ವರ್ಷಗಳಿಂದ ಹಿರಿಯರಾದ ಪುಟ್ಟಣ್ಣ ಶೆಟ್ಟರು, ಜಯರಾಮ, ಕೃಷ್ಣಮೂರ್ತಿ, ರಂಗಸ್ವಾಮಿ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಜರುಗುತ್ತಿದೆ. ಪ್ರತಿನಿತ್ಯ ಮುಂಜಾನೆ 5 ಗಂಟೆಗೆ ಪ್ರಾರಂಭಗೊಳ್ಳುವ ಭಜನಾ ಉತ್ಸವವು ಕೊಲ್ಲರಾಯನ ಬೀದಿ, ಕುಂಬಾರ ಬೀದಿ, ಪೇಟೆ ಮುಖ್ಯ ರಸ್ತೆ, ಜೈನಿಗರ ಬೀದಿಯ ಮೂಲಕ ಸಾಗಿ ಎದುರುಮುಖ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಕಂಚುಗರರ ಬೀದಿಯ ಮೂಲಕ ಆಗಮಿಸಿ ಶ್ರೀರಾಮ ಮಂದಿರದಲ್ಲಿ ಮಂಗಳಾರತಿ ನಂತರ ಭಜನಾ ಉತ್ಸವ ಸಂಪನ್ನಗೊಳ್ಳುತ್ತದೆ. ಭಜನಾ ಉತ್ಸವದಲ್ಲಿ ಗಾಯಕರಾದ ಗುರುರಾಜ್, ನಾಗರಾಜ್, ನರಸಿಂಹಮೂರ್ತಿ ಶಾಸ್ತ್ರಿ, ರಮೇಶ್, ಧನಂಜಯ ಹಾಗೂ ಚೈತ್ರ ಅವರ ಗಾಯನಕ್ಕೆ ಹಾರ್ಮೋನಿಯಂ ನುಡಿಸುವ ಹರ್ಷಿತ್ ಹಾಗೂ ಗಿರೀಶ್ ಮತ್ತು ತಬಲ ನುಡಿಸುವ ಧನಂಜಯ ಹಾಗೂ ಗೋಪಾಲಕೃಷ್ಣ ಭಜನಾ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ನೀಡುತ್ತಿದ್ದಾರೆ. ಸುದರ್ಶನ್, ನರಸಿಂಹ, ಕೃಷ್ಣಪ್ಪ, ರಾಘವೇಂದ್ರ, ಮನುಕುಮಾರ್, ಯೋಗ ನರಸಿಂಹ, ಪುಟ್ಟರಾಜು, ಕೃಷ್ಣಕಾಂತ್, ಶ್ರೀನಿವಾಸ ಹಾಗೂ ಕುರುಯಿನಶೆಟ್ಟಿ ಜನಾಂಗ ಕಮಿಟಿ ಸದಸ್ಯರು, ಜೈ ಮಾರುತಿ ಯುವಕರ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರು, ಕುರುಯಿನಶೆಟ್ಟಿ ಯುವಕ ಸಂಘದ ಅಧ್ಯಕ್ಷ ಹಾಗೂ ಸದಸ್ಯರು, ಮಿತ್ರ ವೃಂದದ ಅಧ್ಯಕ್ಷ ಹಾಗೂ ಸದಸ್ಯರು, ಕುರುಯಿನಶೆಟ್ಟಿ ಮಹಿಳಾ ಸಂಘದ ಅಧ್ಯಕ್ಷೆ ಹಾಗೂ ಸದಸ್ಯರು, ಎದುರುಮುಖ ಶ್ರೀ ರಾಮಲಿಂಗಾಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ಇತರರು ಭಜನಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಈ ದಿವಸ ಮಹಾಸಂಕ್ರಾಂತಿಯ ಮಹಾಸಂಕ್ರಾಂತಿ ನಿಮಗೆಲ್ಲ ಸುಖ ಶಾಂತಿನ ತರಲಿ ಅಂತ ಹಾರೈಸ್ತಾ ನಮ್ಮ ಮನವಿಗೆ ಬಂದು ನಮ್ಮ ಮನೆ ದೇವರು ವೆಂಕಟೇಶನ್ನ ನಮ್ಮ ಮನೆಗೆ ಕರ್ಕೊಂಬಂದಿದ್ದೀರಿ. ನಿಮಗೆಲ್ಲ ಭಗವಂತ ಸಂಪೂರ್ಣ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ನಾವು ಕಳೆದ 57 ವರ್ಷಗಳಿಂದ ನಮ್ಮ ಮನೆಗೆ ನಮ್ಮ ತಾತನ ಕಾಲದಿಂದ ಭಜನೆಗಳು ಬರ್ತಿತ್ತು. ಈ ಸರಿ ನಮ್ಮ ದೇವಾಂಗ ಸಂಘದವರು ಯಾರ್ದು ಮನೆಯೊಳಕ್ಕೆ ಹೋಗಬಾರ್ದು ಅಂತೇಳಿ ಒಂದು ನಿರ್ಣಯ ಮಾಡಿದ್ರಿಂದಾಗಿ ನನಗೆ ಭಜನೆ ಬರ್ದೇ ಹೋದರೆ ಏನೋ ಒಂಥರ ವರ್ಷಕ್ಕೊಂದ್ಸರಿ. ಹಾಗಾಗಿ ನಿಮ್ಮನ್ನ ಮನವಿ ಮಾಡಿಕೊಂಡೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮ ಸಹಕಾರ ನಮಗೆ ಇದೇ ರೀತಿಯಲ್ಲಿ ನಾವು ಕೂಡ ನಿಮ್ಮ ಎಲ್ಲ ಕೆಲಸಗಳಿಗೆ ಸಹಕಾರ ಕೊಡ್ತಾಯಿದ್ದೀವಿ. ಮುಂಚೆಯಿಂದನೂ ನಮ್ಮವರು ಅಂತಲೇ ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅಂಥ ಶಕ್ತಿ ನಮ್ಮ ಎಲ್ರಿಗೂ, ನಮ್ಮ ಆಯಸ್ಸಿರೋವರೆಗೂ ಈ ಥರ ಭಜನೆ ಮಾಡೋದಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸ್ತಾ, ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ಪೂರ್ವಕವಾದ ಧನ್ಯವಾದಗಳು. ಈಗ